ನಮಸ್ಕಾರ ಭಾರತ. ಇವತ್ತು ಎಲ್ಲರೂ ಸೆಲ್ಫಿ ತಗೋತಾರೆ ಮತ್ತು ಆ ಸೆಲ್ಫಿನಲ್ಲಿ ಒಂದು ಥಿಂಗ್ ಅಂತೂ ಕಾಮನ್, ನಮ್ಮ ಇವತ್ತಿನ ಪಿಕ್ಚರ್. ಆದ್ರೆ ಪ್ರಪಂಚದಲ್ಲಿ ಕೆಲವರು ನಮ್ಮ ನಾಳೆನ ಪಿಕ್ಚರ್ ಕೂಡ ತೆಗಿತಾ ಇದ್ದಾರೆ. ಹೌದು, ಮತ್ತು ಅವರು ಉಜ್ವಲ ಭವಿಷ್ಯದ ಕನಸನ್ನು ಕಾಣ್ತಾ ಇದ್ದಾರೆ. ಆ ಕನಸನ್ನ ನನ್ಸ್ ಮಾಡ್ಕೊಳ್ಳೋ ಉತ್ಸಾಹದಲ್ಲೂ ಇದ್ದಾರೆ. ಮತ್ತು ಇಂಥ ರಿಯಲ್ ಲೈಫ್ ಹೀರೋಸ್ಗೆ ನಾವು ಹೇಳೋದು ಐಡಿಯಾ ಬಾಸ್. ನಿಮ್ಮೆಲ್ಲರಿಗೂ ಸ್ವಾಗತ ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆಗೆ. ಇಲ್ಲಿ ಪ್ರತಿಯೊಂದು ಐಡಿಯಾಗೂ ಸಿಗುತ್ತೆ ದೊಡ್ಡ ಬಿಸ್ನೆಸ್ ಆಗುವ ಅವಕಾಶ. ನೀವು ನೋಡ್ತಾ ಇದ್ದೀರಾ ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಪ್ಲೀಸ್ ವೆಲ್ಕಮ್ ಅವರ್ ಇನ್ವೆಸ್ಟಿಂಗ್ ಟೈಟನ್ಸ್. ಲಿಬರ್ಟಿ ಶೂಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನುಪಮ್ ಬನ್ಸಲ್, ದ ಸ್ಲೀಪ್ ಕಂಪನಿಯ ಡೈನಮಿಕ್ ಫೌಂಡರ್ ಪ್ರಿಯಾಂಕಾ ಸಲೋಟ್, VC from Washington DC, Sandesh Sharda. ನಾವೆಲ್ಲರೂ ಡೈಲಿ ಟ್ರಾಫಿಕ್ ಅಲ್ಲಿ ಸಿಗಾಕೊಂತೀವಿ, ಪೊಲ್ಯೂಷನ್ ಇಂದ ರೋಸ್ ಹೋಗ್ತೀವಿ, ಜೊತೆಗೆ ರಸ್ತೆನಲ್ಲಿ ಸೇಫ್ ಆಗಿರೋ ನಂಬಿಕೆನೂ ಇಡ್ತೀವಿ. ಆದ್ರೆ ಇವತ್ತು ನೀವು ಭೇಟಿ ಮಾಡುವಂತವ್ರು, ಅವರು ಇವೆಲ್ಲ ಸಮಸ್ಯೆಗೆ ಸೈಂಟಿಫಿಕ್ ಸೊಲ್ಯೂಷನ್ ತರ್ತಾ ಇದ್ದಾರೆ. ಅವರೊಬ್ಬ ವಿಷನರಿ, ದೇಶದ ರಸ್ತೆಗಳಿಗೆ ಹೊಸ ವಿಷನ್ ಕೊಡ್ತಾ ಇದ್ದಾರೆ. ಅವರ ನ್ಯಾಷನಲ್ ಮೊಬಿಲಿಟಿ ಪ್ಲಾಟ್ಫಾರ್ಮ್ ಆಕ್ಸಿಡೆಂಟ್ಗಳನ್ನ 50% ಕಮ್ಮಿ ಮಾಡುವಂತ ಗ್ಯಾರಂಟಿ ಇದೆ. ಹಾಗಾದ್ರೆ ಈ ಜೀನಿಯಸ್ ನ ಸ್ವಾಗತ ಮಾಡಿ. ಅವರು ರೋಡ್ ಟ್ರಾನ್ಸ್ಪೋರ್ಟ್ ನ ಭವಿಷ್ಯ ಬದಲಾಯಿಸ್ತಾ ಇದ್ದಾರೆ. IIT ಮಡ್ರಾಸ್ ನಿಂದ ನಮ್ಮ ಮಾಸ್ಟರ್ ಮೆಂಟರ್ ಪ್ರೊಫೆಸರ್ ಗೀತಾ ಕೃಷ್ಣನ್ ರಾಮದುರೈ. ಪ್ರೊಫೆಸರ್ ಗೀತಾ ಕೃಷ್ಣನ್ ನಾವು ಭಾಗ್ಯಶಾಲಿ ಅಂತಾನೆ ಹೇಳಬೇಕು, IIT ಮಡ್ರಾಸ್ ನಮ್ಮ ನಾಲೆಜ್ ಪಾರ್ಟ್ನರ್ ಆಗಿರೋದಕ್ಕೆ. ಮತ್ತೆ ಎಷ್ಟೋ ಜನಕ್ಕೆ ಮೆಂಟರ್ ಮಾಡುವಂತಹ ನಿಮ್ಮಂತ ವಿದ್ಯಾವಂತರು ಬಂದು ಇಲ್ಲಿ ನಮಗೆ ಮೆಂಟರ್ ಮಾಡೋದು ನಿಜವಾಗ್ಲೂ ಭಾಗ್ಯ ಅಂತಾನೆ ಹೇಳಬೇಕು. I'm also very happy to be here. It's a great honor, actually, I would say, to see youngsters come up with their wonderful ideas. We need to have business as well as knowledge core together to take India forward. Happy to be here. ಥ್ಯಾಂಕ್ ಯು ಸರ್. ನೀವೇ ಒಂದು ನ್ಯಾಷನಲ್ ಮೊಬಿಲಿಟಿ ಪ್ಲಾಟ್ಫಾರ್ಮ್ ನ ಮಾಡಿದ್ದೀರಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಡೆಫಿನೆಟ್ಲಿ. ಸೊ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಬ್ಯಾಕ್ ಬೋನ್ ಆಗಿರುತ್ತೆ ಯಾವುದೇ ಕಂಟ್ರಿಯ ಒಂದು ಎಕಾನಮಿಯಲ್ಲಿ, ಇಂಡಿಯಾದಲ್ಲೂ ಕೂಡ, ರೈಟ್? ಸೊ ವಿ ನೀಡ್ ಟ್ರಾನ್ಸ್ಪೋರ್ಟೇಷನ್ ಟು ಬಿ ಸೇಫ್ ಅಂಡ್ ಸಸ್ಟೈನಬಲ್, ರೈಟ್? ಫಾರ್ ಅಸ್ ಟು ಟೇಕ್ ಮೊಬಿಲಿಟಿ ಫಾರ್ವರ್ಡ್ ಇನ್ ದ ಕಂಟ್ರಿ. ಸೊ ಅದ್ರ ಬಗ್ಗೆ ನಾವು ತುಂಬಾ ವರ್ಕ್ ಮಾಡ್ತಾ ಇದೀವಿ ಇನ್ ಟರ್ಮ್ಸ್ ಆಫ್ ರೆಡ್ಯೂಸಿಂಗ್ ಎಮಿಷನ್ಸ್, ನೆಟ್ ಝೀರೋ ಟ್ರಾನ್ಸ್ಪೋರ್ಟ್ ನ ಇಂಪ್ರೂವ್ ಮಾಡೋದಕ್ಕೆ, ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಟ್ರಾನ್ಸ್ಪೋರ್ಟೇಷನ್ ನ ಸೇಫ್ಟಿ ನ ಇಂಪ್ರೂವ್ ಮಾಡೋದಕ್ಕೆ. ಅದನ್ನ ಫೋಕಸ್ ಅಲ್ಲಿ ಇಟ್ಕೊಂಡು ನಾವು ಡೆವಲಪ್ ಮಾಡಿದ್ವಿ, ಕಾಲ್ಡ್ ಮೊಬಿಲಿಟಿ ಅಂಡ್ ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟ್ ಕೊಲಾಬರೇಟಿವ್. ಸೊ ನಾವು ಒಂದು ಪ್ಲಾಟ್ಫಾರ್ಮ್ ನ ಡೆವಲಪ್ ಮಾಡ್ತಾ ಇದೀವಿ. ಅದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್. ಇಟ್ ವಿಲ್ ಬ್ರಿಂಗ್ ಲಾಟ್ ಆಫ್ ಡೇಟಾ ಮಾಡೆಲ್ಸ್ ಟುಗೆದರ್. ಸೊ ಅದರಿಂದ ನಾವು ಸಾಲ್ವ್ ಮಾಡಬಹುದು ಒನ್ ಆಫ್ ದಿ ಮೋಸ್ಟ್ ಹಾರ್ಡ್ ಚಾಲೆಂಜಸ್ ಇನ್ ಮೊಬಿಲಿಟಿ ಟುಡೇ. Lovely to have you here, sir. Thank you. We are delighted. Please take your seat. Thank you. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಮೊದಲನೇ ಐಡಿಯಾ ಬಾಸ್ನ. ಒಬ್ಬ ಒಳ್ಳೆ ಐಡಿಯಾ ಬಾಸ್ ಅಂತ ಯಾರನ್ನ ಕರಿತೀವಿ? ತುಂಬಾ ನಾರ್ಮಲ್ ಆಗಿ ಕಾಣೋ ವಸ್ತುನ ವಿಶೇಷ ಮಾಡೋಂಥವ್ರನ್ನ. ಯಾರ ದೃಷ್ಟಿನೂ ಹೋಗ್ದಲ್ಲಿರೋ ಜಾಗಕ್ಕೆ ಅವರ ಯೋಚನೆ ಹೋಗಿರುತ್ತೆ ಮತ್ತು ಎಲ್ಲರ ಕಣ್ಣೆಲ್ಲಿರುತ್ತೋ ಅಲ್ಲಿನ ದೃಷ್ಟಿನೇ ಬದಲಾಯಿಸ್ತಾರೆ. ಅಂಥದ್ದೇ ಒಬ್ಬ ಜಬರ್ದಸ್ತ್ ಐಡಿಯಾ ಬಾಸ್ ಬರ್ತಿದ್ದಾರೆ ಇವತ್ತು ನಮ್ಮ ವೇದಿಕೆಗೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದೀಪ್ ಓರಾ ಅವ್ರನ್ನ. ಹಾಯ್ ಟೈಟನ್ಸ್. ಹಾಯ್ ಈಗ ಬರ್ತೀನಿ. ಓಡಿ ಬರ್ತಿದ್ದಾರೆ. ನಾವು ಓಡ್ಬೇಕಾ? ಇಲ್ಲ, ಬಂದೆ. ಎಲ್ಲಿ ಹೋದ್ರು? ಪಿಚ್ಚಿಂದೇನೇನಾ? ಬಹುಶಃ ಇದೇ ಪಿಚ್ ಅನ್ಸುತ್ತೆ ಸರ್. ಎಸ್. ಹಾಯ್ ಟೈಟನ್ಸ್, ನಾನು ದೀಪ್. ನಾನು ಮ್ಯಾರಥಾನ್ ರನ್ನರ್. ನನ್ನ ಕರಿಯರ್ ಬಿಗ್ನಿಂಗ್ ಕೂಡ ರೇಸ್ ಥರಾನೇ ಇತ್ತು. ವೆಲ್ತ್ ಮ್ಯಾನೇಜ್ಮೆಂಟ್ ಟ್ರ್ಯಾಕ್ನಲ್ಲಿ ನಾನು ಓಡ್ತಾ 10 ವರ್ಷ ಕಳೆದೆ. ಇನ್ನೊಂದು ರೇಸ್ ಓಡಬೇಕು ಅಂತ ರಿಯಲೈಸ್ ಆದಾಗ ನಾನು ಜಾಬಿಂದ ಬಿಸ್ನೆಸ್ಸಿಗೆ ಶಿಫ್ಟ್ ಆದೆ. ಟೈಟನ್ಸ್, ಇವತ್ತು ನನ್ನ ಊಟದ ಚಾಯ್ಸಸ್ ತುಂಬ ಮೈಂಡ್ಫುಲ್ ಆಗಿದೆ. ಆದರೆ ನಾನು ಮೊದಲಿಂದ ಆ ಥರ ಇರಲಿಲ್ಲ. ನಾನು ಸೂರತ್ನವಳು. ಯಾವಾಗಲಾದರೂ ಏನಾದರೂ ತಿನ್ನೋದು ನಮ್ಮ ಸೂರತ್ನವ್ರ DNA ಇರುತ್ತೆ. ಸರಿಯಾಗಿ ಹೇಳ್ದೆ ತಾನೆ ಪ್ರತೀಕ್? ಏಕ್ದಮ್. ಅದಕ್ಕೆ ನಂಗೆ ಅರ್ಥ ಆಗುತ್ತೆ, ನಮ್ಮ ಊಟದಲ್ಲಿ ಮೊದಲನೇ ರೈಟ್ ಚಾಯ್ಸ್ ತಗೊಳ್ಳೋದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಆದ್ರೆ ಇಲ್ಲಿ ಬೆಳಿಗ್ಗೆ ತಿಂಡಿ ಆಗಿರ್ಲಿ, ಸಂಜೆ ಕಾಫಿ ಟೀ ಇರ್ಲಿ, ನಮಗ್ ತಿನ್ನಕ್ಕೇನಾದ್ರೂ ಬೇಕಾಗಿರುತ್ತೆ. ಇಂಡಿಯಾನಲ್ಲಿ ಈ ಚಾಲೆಂಜ್ ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಸ್ನ್ಯಾಕಿಂಗ್ ಬರೀ ಹ್ಯಾಬಿಟ್ ಅಲ್ಲ, ಒಂದು ಹಾಬಿ ಕೂಡ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಯಾವುದು ಹೆಲ್ದಿ ಆಗಿರುತ್ತೋ ಅದು ಟೇಸ್ಟಿ ಆಗಿರಲ್ಲ, ಮತ್ತೆ ಟೇಸ್ಟಿ ಆಗಿರೋದು ಹೆಲ್ದಿ ಆಗಿರಲ್ಲ. ಅದಕ್ಕಾಗಿ ಭಾರತದ ಪ್ರತಿ ಏಜ್ ಗ್ರೂಪ್ಗೆ ಒಂದು ಸರಿಯಾದ ಮೊದಲನೇ ಸ್ನ್ಯಾಕಿಂಗ್ ಚಾಯ್ಸ್ ಕೊಡೋದಕ್ಕೆ ನಾನು ಶುರು ಮಾಡಿದೆ ಹಾಚಿ.
ವಿತ್ ಲವ್. ಹಾಚಿ ಒಂದು ಬೆಟರ್ ಫಾರ್ ಯು ಸ್ನ್ಯಾಕ್ ಬ್ರ್ಯಾಂಡ್ ಆಗಿದೆ. ಇದು ನಿಮ್ಮ ಹೆಲ್ದಿ ಜರ್ನಿಯ ಮೊದಲನೇ ಸರಿಯಾದ ಹೆಜ್ಜೆ ಆಗಬಹುದು. ನಾವು ಯೂಸ್ ಮಾಡ್ತೀವಿ ಬೆಲ್ಲ, ಡ್ರೈ ಫ್ರೂಟ್ಸ್, ಸೀಡ್ಸ್, ರೋಲ್ಡ್ ಓಟ್ಸ್ ಹಾಗೂ ಫ್ರೆಶ್ ಫ್ರೂಟ್ಸ್. ಅದ್ಯಾವಂದ್ರೆ ಆರೆಂಜ್, ಪೈನಾಪಲ್, ಮ್ಯಾಂಗೋ ಆ್ಯಂಡ್ ಸ್ಟ್ರಾಬೆರಿ. ಪ್ರತಿಯೊಂದು ಸ್ನ್ಯಾಕ್ ಎಷ್ಟು ಥಾಟ್ಫುಲಿ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಪ್ರತಿಯೊಂದು ಬೈಟ್ ಕೂಡ ಸ್ಯಾಟಿಸ್ಫೈಯಿಂಗ್, ಡೆಲಿಷಿಯಸ್ ಆ್ಯಂಡ್ ಎಷ್ಟು ಫ್ಲೇವರ್ಫುಲ್ ಅಂದ್ರೆ ಒಂದು ಬೈಟ್ ಸಾಕಾಗೋದಿಲ್ಲ. ನಾನು ಹಾಚಿನ ಎಂಥ ಸ್ನ್ಯಾಕಿಂಗ್ ಚಾಯ್ಸ್ ಮಾಡಬೇಕು ಅಂತಿದ್ದೀನಿ ಅಂದ್ರೆ ಇದನ್ನ ಪ್ರತಿಯೊಬ್ಬರು ಎಂಜಾಯ್ ಮಾಡಬೇಕು, ಯಾವುದೇ ಗಿಲ್ಟ್ ಇಲ್ಲದೆ. ಈ ಮಿಷನ್ಗಾಗಿ ನಿಮ್ಮಿಂದ ನನ್ನ ಆಸ್ಕ್ ಏನಂದ್ರೆ 1 crore in exchange of 10% equity in my company. So Titans, put on your running shoes and let's run this race together. ನೀವು ಓಡ್ತಾ ಶುರು ಮಾಡಿದಂತಹ ಈ ಪಿಚ್ ನಿಜವಾಗ್ಲೂ ಚೆನ್ನಾಗಿತ್ತು. Thank you. ಈಗ ನನಗೆ ಹೇಳಿ, ನೀವು ಮ್ಯಾರಥಾನ್ ಬಗ್ಗೆ ಮಾತಾಡ್ತಾ ಇದ್ರಿ, ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಇಷ್ಟೊಂದೆಲ್ಲ ಮಾಡಾಗಿದೆ. ಜೊತೆಗೆ ಸ್ಟಾರ್ಟ್ಅಪ್ ಕೂಡ ಹೇಗೆ ಶುರು ಮಾಡಿದ್ರಿ? ಆಕ್ಚುಲಿ ಇದರ ಪ್ರಾರಂಭ ನನ್ನ ಮ್ಯಾರಥಾನ್ ಜರ್ನಿಯಿಂದನೇ ಶುರುವಾಗಿತ್ತು. ಏನಾಗುತ್ತೆ ಅಂದ್ರೆ ನಮ್ಮ ಫಸ್ಟ್ ಫುಲ್ ಮ್ಯಾರಥಾನ್ ಟ್ರೈನಿಂಗ್ ನಲ್ಲಿ ವಿ ಅಂಡರ್ಗೋ ಅ ವೆರಿ ಟ್ರಾನ್ಸ್ಫಾರ್ಮೇಶನಲ್ ಶಿಫ್ಟ್. ನನಗೂ ಹಾಗೆ ಆಯ್ತು. ಆ ಸಮಯದಲ್ಲಿ ನನಗೆ ಎಂತ ಧೈರ್ಯ ಬಂತು ಅಂದ್ರೆ ನಾನು ಎಲ್ಲ ಭಯಗಳನ್ನ ಹಿಂದಕ್ಕಿಟ್ಟು ಅನ್ಕೊಂಡೆ ನನ್ನ ಜರ್ನಿ ಶುರು ಮಾಡಬೇಕು. ವಿತೌಟ್ ಅ ಪ್ಲಾನ್, ಲೆಟ್ಸ್ ಗೋ ಫಾರ್ ಇಟ್. ಹಾಗೆ ಹಾಚಿ ನಿಧಾನವಾಗಿ ಸ್ಟಾರ್ಟ್ ಆಯ್ತು. ಟೈಟನ್ಸ್, ನಾನೀಗ ನಿಮಗೆ ನನ್ನ ಪ್ರಾಡಕ್ಟ್ಸ್ನ ಟೇಸ್ಟಿಗೆ ಕೊಡ್ತೀನಿ. ಪ್ರತೀಕ್ ಅವರೇ, ನೀವೇನ್ ತಿಂತೀರಾ? ತುಂಬಾ ಹೆಲ್ದಿ ಆಗಿರ್ತೀರಲ್ಲ. ನಾವು ಏನ್ ಬೇಕಾದ್ರೂ ತಿಂದು ಡೈಜೆಸ್ಟ್ ಮಾಡ್ಕೊಂತೀವಿ ಸರ್. ಥ್ಯಾಂಕ್ ಯು. ವೆರಿ ನೈಸ್ ಕಲರ್. ಥ್ಯಾಂಕ್ ಯು. ಕ್ವೈಟ್ ನೈಸ್. ನೀವ್ ತಿಂತಾ ಇರೋದು ರೋಸ್ ಆಮಂಡ್. ಇದರಲ್ಲಿ ನಿಮಗೆ ಸಿಗ್ತಾ ಇರೋ ಫ್ಲೇವರ್ ಏನಂದ್ರೆ ಅದು ರೋಸ್ ವಾಟರ್ದು. ಅದರಲ್ಲಿರೋ ಸ್ವೀಟ್ನೆಸ್ ಬಂದು ಬೆಲ್ಲದ್ದು. ಪ್ರತೀಕ್, ನಾನ್ ನಿಮಗೆ ಕೊಟ್ಟಿರೋದು ಇಲ್ಲಿ ಆರೆಂಜ್ ಮತ್ತೆ ಮೋಕಾ ಇರೋದು, ಮತ್ತೆ ರೋಸ್ ಇದೆ ನಿಮಗೆ, ನೀವು ಅದನ್ನು ಟ್ರೈ ಮಾಡ್ಬೋದು. ಆರೆಂಜ್ ಹೇಸಲ್ನಟ್ ನಿಮ್ಮ ಹತ್ರ ಇದೆ. ಆರೆಂಜ್ ಹೇಸಲ್ನಟ್ ನಲ್ಲಿ ಫ್ರೆಶ್ ಆರೆಂಜ್ ಜ್ಯೂಸ್, ನಾವು ಅದನ್ನ ಸ್ಕ್ವೀಸ್ ಮಾಡಿ ಹಾಕ್ತಿವಿ. ಇದರಲ್ಲಿ ಯಾವುದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಇಲ್ಲ. ಈಗ ನೀವು ಎಷ್ಟು ತರದ ಪ್ರಾಡಕ್ಟ್ಸ್ ಇದರಲ್ಲಿ ಮಾಡ್ತಾ ಇದ್ದೀರಾ? ರೆಸಿಪೀಸ್ ಎಲ್ಲಿಂದ ನೀವು ಆಪ್ಟಿಮೈಸ್ ಮಾಡಿದ್ರಿ? ಇದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿಂದ ಮಾಡಿಸ್ತೀರಾ? ಪ್ರಾಡಕ್ಟ್ ಡೆವಲಪ್ಮೆಂಟ್ ಹೇಗೆ ಮಾಡಿಸಿದ್ರಿ ಮತ್ತು ಎಷ್ಟು ಟೈಮ್ ಇಂದ? ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾನು 2023 ನಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದು ಬಿಸ್ನೆಸ್. ಪ್ರಾಡಕ್ಟ್ಸ್ ನ ರೆಸಿಪಿ ಏನಿದೆ, ನನಗೆ ಯಾವುದೇ ಪ್ರೊಫೆಷನಲ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರ್ಬೋದು, ಆದ್ರೆ ನಾನು ಚಿಕ್ಕಂದಿನಿಂದ ಫುಡಿ ಆಗಿದ್ದೆ. ಮತ್ತೆ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕನ್ಸ್ಯೂಮರ್ಸ್ಗೂ ಏನ್ ಇಷ್ಟ ಆಗುತ್ತೆ ಅಂತ. ಹಾಗೆ ಒಂದೊಂದೇ ಹೆಜ್ಜೆ ಇಡ್ತಾ ಸ್ಟೆಪ್ ಆಫ್ಟರ್ ಸ್ಟೆಪ್ ನನ್ನ ಮೊದಲನೇ ಗ್ರನೋಲಾ ಶುರು ಮಾಡಿದ್ದು ರೋಸ್ ಆಮಂಡ್. ಅದು ಪರ್ಫೆಕ್ಟ್ ಆದ್ಮೇಲೆ ನಾನು ನಿಧಾನವಾಗಿ ಬೇರೆದನ್ನ ಶುರು ಮಾಡಿದೆ. ರೆಸಿಪಿಗಳ SOP ಪರ್ಫೆಕ್ಟ್ಲಿ ಕ್ಲಿಯರ್ ಆಗಿದೆ. ನೀವು ಇವತ್ತು ತಿನ್ನಿ ಅಥವಾ 4 ವರ್ಷ ಆದ್ಮೇಲೆ ತಿನ್ನಿ, ಟೇಸ್ಟ್ ವಿಲ್ ಬಿ ಎಕ್ಸಾಕ್ಟ್ಲಿ ದ ಸೇಮ್. ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡ್ತೀವಿ. ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅಲ್ಲೇ ಆಗುತ್ತೆ. ನೀವ್ ಹೇಳಿದೇನಂದ್ರೆ ಇದು ಹೆಲ್ದಿ ಆಪ್ಷನ್ ಅಂತ ಅಲ್ವಾ? ಅಂಡ್ ನಾನಿಲ್ಲಿ ಇದರ ಲೇಬಲ್ ಚೆಕ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಬರ್ದಿದೆ 100 grams ಅಲ್ಲಿ ಇದರಲ್ಲಿ 482 ಕ್ಯಾಲರೀಸ್ ಇದೆ ಅಂತ. ಅಂಡ್ ಇದರಲ್ಲಿ 100 ಗ್ರಾಮ್ಸ್ಗೆ 500+ ಕ್ಯಾಲರೀಸ್ ಇದೆ ಅಂತ. ಇದರಲ್ಲಿ ನಾರ್ಮಲ್ ಆಗಿ ಬೇರೆ ಹೆಲ್ದಿ ಬ್ರ್ಯಾಂಡ್ಸ್ಗೆ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ನನಗೆ ಇದರಲ್ಲಿ 500 ಕ್ಯಾಲರೀಸ್ 100 ಗ್ರಾಮ್ಸ್ಗೆ ತುಂಬಾನೇ ಜಾಸ್ತಿ ಅಂತ ಅನಿಸ್ತು. ಯಾಕೆ ಈ ತರ? ಇದರಲ್ಲಿ ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಇದರಲ್ಲಿ ಕ್ಯಾಲರೀಸ್ ಏನಿದೆ 100 grams ಅಲ್ಲಿ ಆಲ್ಮೋಸ್ಟ್ 400 to 500 ಕ್ಯಾಲರೀಸ್ ಇದೆ. ಇದರಲ್ಲಿ ಅಬೌಟ್ 14 grams ಆಫ್ ಪ್ರೋಟೀನ್ ಇದೆ. ಆದ್ರೆ ಹೆಲ್ತ್ ಇಶ್ಯೂಸ್ ಸಾಲ್ವ್ ಮಾಡಕ್ಕೆ ತುಂಬಾ ಜನ ಇದ್ದಾರೆ. ಪ್ರತಿ ಬ್ರ್ಯಾಂಡ್ ನಲ್ಲಿ ಪ್ರೋಟೀನ್ ಇರುತ್ತೆ, ಕಿನ್ವಾ ಚಿಪ್ಸ್ ಇರುತ್ತೆ, ಏನಾದ್ರೂ ಒಂದು ಗಟ್ ಅಂತೆ, ಇಮ್ಯುನಿಟಿ ಅಂತೆ. ನಾನು ಇವನ್ನೆಲ್ಲ ಸಾಲ್ವ್ ಮಾಡ್ತಿಲ್ಲ. ನಾನ್ ಸಾಲ್ವ್ ಮಾಡ್ತಿರೋದು ಇಂಡಿಯಾದ ಟೇಸ್ಟ್. ನೀವು ಟೇಸ್ಟ್ ಹೇಳಿದ್ರಿ, ಬಟ್ ನಂಗೆ ಸ್ವಲ್ಪ ಡೇಟಾ ಹೇಳಿ. ಇವತ್ತು ನಿಮ್ಗೆ ಮಂತ್ಲಿ ಎಷ್ಟು ಕನ್ಸ್ಯೂಮರ್ಸ್ ಇದ್ದಾರೆ ಮತ್ತೆ ಅಷ್ಟರಲ್ಲಿ ಎಷ್ಟು ಕನ್ಸ್ಯೂಮರ್ಸ್ ಇದನ್ನ ರಿಪೀಟ್ ಮಾಡ್ತಾರೆ? B2C ನಲ್ಲಿ ನಮ್ಮ 30% ರಿಪೀಟ್ ರೇಟ್ ಇದೆ. B2B ನಲ್ಲಿ 100% ರಿಪೀಟ್ ರೇಟ್ ಇದೆ. ಯಾರು ಒಂದ್ಸತಿ ತಗೊಂತಾರೆ ಅವರು ಮತ್ತೆ ಮತ್ತೆ ತಗೊಂತಾರೆ. ಮತ್ತೆ ನಿಮ್ಮ D2C ಬಿಸ್ನೆಸ್ ಎಷ್ಟು ದೊಡ್ಡದಿದೆ? ಲಾಸ್ಟ್ ಇಯರ್ ನಮ್ಮ ರೆವೆನ್ಯೂ 72 lakhs ಇತ್ತು. ಅದರಲ್ಲಿ ನಮ್ದು 50% B2C ಇತ್ತು ಮತ್ತೆ 50% B2B ಇತ್ತು. ಮೇಡಮ್, B2B ಅಲ್ಲಿ ನಿಮ್ಮ ಮಾರ್ಜಿನ್ ಎಷ್ಟಿದೆ? B2B ನಲ್ಲಿ ನಮ್ಮ ಮಾರ್ಜಿನ್ ಆವರೇಜ್ 25%. ಆರ್ ಅದರ್ವೈಸ್ B2C ಅಲ್ಲಿ ನಮ್ದು 25% ಕಾಗ್ಸ್ ಇದೆ. ಅದಾದ್ಮೇಲೆ ನಮ್ದು 5% ಪ್ಯಾಕೇಜಿಂಗ್ ಹೋಗುತ್ತೆ, 1% ನಮ್ದು ಶಿಪ್ಪಿಂಗ್ ಅಲ್ಲಿ ಹೋಗುತ್ತೆ, ಮತ್ತೆ ಮಿಕ್ಕಿದ್ದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ನಮ್ದು 12% ಇದೆ. ಮೇಡಮ್, ನೀವೇ ಹೇಳಿದ್ರೆ ನಿಮ್ಮ ಕನ್ಸ್ಯೂಮರ್ ರೇಟ್ 30% ಇದೆ ಅಂತ.
ನಿಮಗೆ ಗೊತ್ತಿರಬೇಕು, ಟು ಅಕ್ವೈರ್ ಎ ನ್ಯೂ ಕಸ್ಟಮರ್ ಇಟ್ ಈಸ್ 10 times ಮೋರ್ ಡಿಫಿಕಲ್ಟ್ ಟು ರಿಟೈನ್ ಯುವರ್ ಒರಿಜಿನಲ್ ಕಸ್ಟಮರ್. ನಾವಿದನ್ನ 30ರಿಂದ 70% ಮಾಡಿದ್ರೆ ವಾಟ್ ಈಸ್ ಯುವರ್ ಸ್ಟ್ರಾಟಜಿ ಟು ಡೂ 30 to 70% ಕನ್ವರ್ಷನ್? ಸೊ ಫಸ್ಟ್ ಥಿಂಗ್ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಇದುವರೆಗೂ ನಾನು ಯಾವುದೇ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಥವಾ ಮಾರ್ಕೆಟಿಂಗ್ ಸ್ಪೆಂಡ್ಸ್ ಮಾಡಿಲ್ಲ. ಅದಕ್ಕೆ ಕಾರಣನೂ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ನಾನು ಬಿಸ್ನೆಸ್ ಶುರು ಮಾಡಿದಾಗ ನನಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇರಲಿಲ್ಲ. ಹೇಗಿತ್ತಂದ್ರೆ, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಷ್ಟರಲ್ಲೇ ಎಲ್ಲ ಮುಗಿಸ್ಬೇಕಿತ್ತು. ಆ ದುಡ್ಡು ನಾನು ಇನ್ವೆಸ್ಟ್ ಮಾಡಬೇಕು ಅಂದ್ರೂ ನನ್ನ ಕೈಯಿಂದ ಹೋಗೋದು ತುಂಬಾ ಕಷ್ಟ ಇತ್ತು. ಸೊ ಈಗ ನೀವು ದುಡ್ಡನ್ನ ರೇಸ್ ಮಾಡಬೇಕು ಅಂತಿದ್ದೀರಾ ನಮ್ಮಿಂದ. 1 ಕೋಟಿ ರೂಪಾಯಿನ ಎಲ್ಲಿ ಯೂಸ್ ಮಾಡಬೇಕು ಅಂತಿದ್ದೀರಾ ನೀವು, ಮತ್ತು ಬಿಸ್ನೆಸ್ನ ಹೇಗೆ ಬೆಳೆಸಬೇಕು ಅಂತಿದ್ದೀರಾ ನೀವು? ಈ 1 ಕೋಟಿ ನಾನು ಏನು ಆಸ್ಕಿದೆ ಅದನ್ನ ಫಸ್ಟ್ ನಾವು ಯೂಟಿಲೈಸ್ ಮಾಡಕ್ ನೋಡ್ತೀವಿ ಮಾರ್ಕೆಟಿಂಗ್ ಸ್ಪೆಂಡ್ಸ್ ಅಲ್ಲಿ. ಅದು ಸುಮಾರು 50 lakh rupees ಇರುತ್ತೆ. ಅದಾದ್ಮೇಲೆ ನಾವು ಟೀಮ್ ಬಿಲ್ಡಿಂಗ್ ಮತ್ತೆ ಹೈರಿಂಗ್ ಅಲ್ಲಿ ಯೂಸ್ ಮಾಡಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಸದ್ಯಕ್ಕೆ ಸೇಲ್ಸ್ ಟೀಮ್ ಅಂತ ಯಾರು ಇಲ್ಲ, ನನಗೆ ಆ ಸಪೋರ್ಟ್ ಬೇಕಾಗಿದೆ ಟು ಎನ್ಹಾನ್ಸ್ ಸೇಲ್ಸ್. ಆಮೇಲೆ ಥರ್ಡ್, ಅದರಲ್ಲಿ 20 to 30 lakhs ಇರುತ್ತೆ. ಅಂಡ್ ಥರ್ಡ್ 10 lakhs ನಾವು ಆಪರೇಷನಲ್ ಕೇಪಬಿಲಿಟೀಸ್ ಇನ್ಕ್ರೀಸ್ ಮಾಡಕ್ ಇಷ್ಟಪಡ್ತೀವಿ. ಅಂಡ್ ಮಿಕ್ಕಿ 10 lakhs ನಾವು ಕಂಟಿಂಜೆನ್ಸಿಗೆ ಇಡ್ತೀವಿ ಅಥವಾ ಆಪ್ಟಿಮೈಸೇಷನ್ಗೆ. ಸರಿ, ಹಾಗಾದ್ರೆ ಒಂದು ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ ನೋಡೇ ಬಿಡೋಣ, ಮತ್ತೆ ಜನರಿಗೆ ಈ ಪ್ರಾಡಕ್ಟ್ನ ಅವಶ್ಯಕತೆ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. ಸೊ ಆಡಿಯನ್ಸ್, ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗಿದೆ, ಇವರ ಡಿಸ್ಕಷನ್ ಕೂಡ ಕೇಳಿದ್ದೀರಿ. ನಿಮ್ಮ ವೋಟಿಂಗ್ ಮೀಟರ್ನ ತಗೊಳ್ಳಿ ಮತ್ತೆ ಎಸ್ ಆರ್ ನೋ ಬಟನ್ ಒತ್ತೋದ್ರ ಮೂಲಕ ಈ ಪ್ರಾಡಕ್ಟ್ನ ಡಿಮ್ಯಾಂಡ್ ಎಷ್ಟಿದೆ ಅಂತ ನಮಗೆ ತಿಳಿಸಿ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಜನಕ್ಕೆ ಅನ್ಸುತ್ತೆ ಈ ಪ್ರಾಡಕ್ಟ್ನ ಡಿಮ್ಯಾಂಡ್ ಇದೆ ಅಂತ. ಆಕ್ಚುಲಿ ಚಿಕ್ಕದಾದ ಮಾರ್ಕೆಟ್ ಸರ್ವೆ ಇಲ್ಲೇ ಮಾಡಿಬಿಟ್ವಿ ನಿಮಗೋಸ್ಕರ. ನೀವು ನಮ್ಮ ಟೈಟನ್ಸ್ ಇಂದ ಏನ್ ಕೇಳ್ತೀರಾ ಇನ್ನೊಂದ್ಸತಿ ಹೇಳಿ. 1 crore ಆಫ್ ಇನ್ವೆಸ್ಟ್ಮೆಂಟ್ ಇನ್ ಎಕ್ಸ್ಚೇಂಜ್ ಆಫ್ 10% ಎಕ್ವಿಟಿ. ಪ್ರೊಫೆಸರ್ ಸರ್, ನೀವೇನ್ ಹೇಳ್ತೀರಿ? ಈ ಪ್ರಾಡಕ್ಟ್ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಸೊ ನನಗೆ 2 ಮಕ್ಕಳಿದ್ದಾರೆ, 6 ವರ್ಷ ಮತ್ತೆ 11 ವರ್ಷ. ಅವರಿಗೆ ತುಂಬಾ ಇಷ್ಟ ಈ ತರಹದ ಒಂದು ಇಂಗ್ರೀಡಿಯೆಂಟ್ಸ್, ಚಾಕ್ಲೇಟ್ಸ್ ಅಂಡ್ ಸೋ ಆನ್. ಐ ಥಿಂಕ್ ನಾನು ಇದನ್ನ ಮನೆಗೆ ತಗೊಂಡು ಹೋದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂತ. ಸರಿ ಮೇಡಮ್, ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೆ, ಅದರಲ್ಲಿ 72 lakh ನಿಮ್ಮ ಸೇಲ್ಸ್ ಇದೆ. ನಾನು ಈ ವ್ಯಾಲ್ಯೂಯೇಷನ್ ಸ್ವಲ್ಪ ಕರೆಕ್ಟ್ ಮಾಡ್ತೀನಿ. ಐ ಆಮ್ ವಿಲ್ಲಿಂಗ್ ಟು ಇನ್ವೆಸ್ಟ್. ಆದರೆ ನೀವು ನನ್ನ ಆಫರ್ನ ಸ್ವಲ್ಪ ಕೇಳಿ. ನಿಮ್ಮ 72 lakhs ಸೇಲ್ಸ್ ಏನಿದೆ ಅದನ್ನ ನಾನು 4 times ಮಲ್ಟಿಪ್ಲೈ ಮಾಡಿದ್ರೆ, ಯಾಕಂದ್ರೆ ಈ ಕ್ಯಾಟಗರಿ ತುಂಬಾ ಕಾಂಪಿಟೇಟಿವ್ ಇದೆ, ಅದಕ್ಕೆ ಹೇಳ್ತಾ ಇರೋದು. ಇನ್ನೊಂದು ವಿಷಯ, ನಾನು 72 lakhsನ 4 times ಮಾಡಿದ್ರೆ ವೆರಿ ರೀಸನೇಬಲ್, ನೋಯಿಂಗ್ ದಟ್ ಯು ಡೋಂಟ್ ಹ್ಯಾವ್ ಅ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್, ಯು ಆರ್ ನಾಟ್ ಟ್ರ್ಯಾಕಿಂಗ್ ಯುವರ್ ಕಸ್ಟಮರ್ and you need lot of hand holding. ನನ್ನ ಆಫರ್ ಏನಿರುತ್ತೆ ಅಂದರೆ 2.8 ಆಗುತ್ತೆ 4 times. ನಾನು ಅದನ್ನು 3 ಕೋಟಿ ಮಾಡಿದ್ರೆ 30 ಲಕ್ಷ 10%ಗೆ ಈ ವ್ಯಾಲ್ಯೂಯೇಷನ್ಗೋಸ್ಕರ. ಐ ಥಿಂಕ್ ನೀವು ಈ ಆಫರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡ್ತೀರಾ? ನಾನಿವತ್ತು ನಿಮ್ಮ ಜೊತೆ ಕೈ ಜೋಡಿಸೋದಿಲ್ಲ. ದ ರೀಸನ್ ಇಸ್, ಯಾಕಂದ್ರೆ ನಾನು ಇದೇ ಐಡಿಯಾ ಬಾಸ್ ವೇದಿಕೆ ಮೇಲೆ ಇನ್ನೊಂದು ಸ್ಟಾರ್ಟ್ಅಪ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಸಿಮಿಲರ್ ಪ್ರಾಡಕ್ಟ್ಸ್ ಇದೆ. ಬಟ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಥ್ಯಾಂಕ್ ಯು. ಯು ಪ್ರಿಯಾ. ಅನುಪಮ್ ಸರ್, ನೀವು? ನಿಮ್ಗೇನಾದರೂ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಪೂರ್ತಿ ಸಿಗ್ತಾ ಇದ್ರೆ ನೀವು ಅಲ್ಲಿ ಹೆಲ್ಪ್ ಮಾಡಿ, ನಾನು ನಿಮಗೆ ಅದರ್ವೈಸ್ ಹೆಲ್ಪ್ ಮಾಡ್ತೀನಿ. ಆದರೆ ನಾನು ಇನ್ವೆಸ್ಟ್ಮೆಂಟ್ಗೋಸ್ಕರ ಇನ್ನೂ ತಯಾರಾಗಿಲ್ಲ ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ. ಆದರೆ ನಿಮ್ಮ ಆಂಟ್ರಪ್ರಿನ್ಯೂರ್ಶಿಪ್ನ ನೋಡಿ ಮತ್ತೆ ನಿಮ್ಮ ಒಳ್ಳೆ ಪ್ರಾಡಕ್ಟ್ಸ್ನ ನೋಡಿ, ಐ ಆಮ್ ಆಲ್ವೇಸ್ ಹಿಯರ್ ಟು ಹೆಲ್ಪ್ ಯು ಟು ಗೆಟ್ ಯುವರ್ ಬಿಸ್ನೆಸ್ಮೆನ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಸರಿ, ಹಾಗಾದ್ರೆ ನಿಮ್ಮ ಹತ್ರ ಒಂದು ಆಫರ್ ಇದೆ. ಸಂದೇಶ್ ಅವರು ಕೊಟ್ಟಿದ್ದಾರೆ ಅಟ್ ದ ವ್ಯಾಲ್ಯೂಯೇಷನ್ ಆಫ್ 3 crores. ಅದರಲ್ಲಿ ನಿಮಗೆ 30 ಲಕ್ಷದ ಇನ್ವೆಸ್ಟ್ಮೆಂಟ್ ಕೂಡ ಆದರೆ ಇದೆ. ಈ ನಿಮ್ಮ 3 ಕೋಟಿ ಏನಿದೆಯಲ್ಲ, ಮುಂದಿನ ರೇಸ್ನ ನಾವು 60 crore ಮಾಡ್ತಾ ಇದ್ದೀವಿ. ಐ ಥಿಂಕ್ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ನಾನು ಫೋರ್ಸ್ ಮಾಡೋದಿಲ್ಲ, ಇದು ನಿಮ್ಮ ಡಿಸಿಷನ್. ನಿಮಗೆ ಆಫರ್ ಅರ್ಥ ಆಯ್ತಾ? ಹಾಂ ಸರ್. ಸರಿ, ಹೇಳಿ ಹಾಗಾದ್ರೆ ನೀವೇನು ಯೋಚನೆ ಮಾಡ್ತೀರಿ? ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನೀವು ಕೊಟ್ಟಿರೋ ವ್ಯಾಲ್ಯೂಯೇಷನ್ ನನಗೆ ತುಂಬ ಕಮ್ಮಿ ಅನ್ನಿಸ್ತಿದೆ. ವಿತ್ ಅ ಪ್ರೊಜೆಕ್ಟೆಡ್ ರೆವೆನ್ಯೂ ಆಫ್ 2.5 CR, ಇದಕ್ಕೋಸ್ಕರ ನಾನು ಇಷ್ಟು ಶ್ರಮ ಪಟ್ಟಿದ್ದೀನಿ ಆ್ಯಂಡ್ ಪೈಪ್ಲೈನ್ ಕೂಡ ರೆಡಿ ಇದೆ. ಐ ಆಮ್ ಶ್ಯೂರ್ ಆ್ಯಂಡ್ ಕಾನ್ಫಿಡೆಂಟ್ ನಾವು ಇದನ್ನು ಅಚೀವ್ ಮಾಡೇ ಬಿಡ್ತೀವಿ. ಐ ವುಡ್ ಲೈಕ್ ಟು ಗಿವ್ ಅ ಕೌಂಟರ್ ಆಫರ್. 7.5 CR ವ್ಯಾಲ್ಯೂಯೇಷನ್ನಲ್ಲಿ ನೀವು ಒಪ್ಪಿದ್ರೆ ವಿ ಕ್ಯಾನ್ ಡೂ ಇಟ್ ಫಾರ್ 75 lakhs ಫಾರ್ 10%.
ಇಲ್ಲ ನನ್ನ ಆಫರ್ ಏನಿತ್ತಲ್ಲ ಅದೇ ಫೈನಲ್ ಅಷ್ಟೇನೆ. ಜಾಸ್ತಿ ಅಂದರೆ ನಾನು 4 ಕೋಟಿ ವ್ಯಾಲ್ಯೂಯೇಷನ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಇಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಇದು ನಮಗೆ ಸರಿ ಹೋಗೋದಿಲ್ಲ. ನಾವಿನ್ನ ಬೆಳೀತಾ ಇದ್ದೀವಿ, ಇದು ಸರಿ ಹೋಗೋದಿಲ್ಲ. ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್. ನಿಮ್ಮ ನಿರ್ಧಾರನ ನಾವು ಗೌರವಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ದೀಪ್, ನೀವು ಇಲ್ಲಿ ಬಂದಿದ್ದಕ್ಕೆ. ಮತ್ತೆ ನಾವು ಆಸೆ ಪಡೋದೇನೆಂದ್ರೆ ನೀವು ನಿಮ್ಮ ವಿಷನ್ ಮೇಲೆ ನಂಬಿಕೆ ಇಡಿ, ಇನ್ನೂ ಫೋಕಸ್ ಇಟ್ಟು ಅದ್ರ ಮೇಲೆ ಕೆಲಸ ಮಾಡಿ, ಆದಷ್ಟು ಬೇಗ ಮತ್ತೆ ಐಡಿಯಾ ಬಾಸ್ ವೇದಿಕೆ ಮೇಲೆ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.